ಏನು ಮಾಡ್ತಿದ್ಯಾ? ಅದು ಸರ್ ಬೇರೆ ಏನೂ ಇಲ್ಲ, ನಿಮ್ಮ ಫೈಲ್ ನೋಡ್ತಾ ಇದ್ದೆ ನಾನು. ಅದೇ ಕಳ್ಳನ ಥರ ಬಗ್ ನೋಡ್ತಿದ್ಯಾ? ಕೇಳಿದ್ರೆ ನಾನೇ ಕೊಡ್ತಿದ್ದೆ. ತಗ ಸರ್, ದಯವಿಟ್ಟು ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಡಿ ಸರ್. ನಿಮಗೆ ಕೆಲಸ ಸಿಕ್ಕೋದು ಡೆಫಿನೆಟು ಸರ್. ದಯವಿಟ್ಟು ನೀವು ವಾಪಸ್ ಹೋಗ್ಬಿಟ್ಟು ನಂಗೆ ಇದೊಂದು ಹೆಲ್ಪ್ ಮಾಡಬೇಕು ಸರ್. ನಾನು ಯಾಕೋ ನಿನಗೆ ಹೆಲ್ಪ್ ಮಾಡಬೇಕು? ಸರ್, ನಾನು ತುಂಬ ಕಷ್ಟದಲ್ಲಿದ್ದೀನಿ ಸರ್. ನಾನು ಕಷ್ಟ ಕೇಳಿದ್ರೆ ಕಣ್ಣೀರು ಹಾಕೊಂಡ್ಬಿಡ್ತೀರಾ ಸರ್ ನೀವು. ನಿನ್ನ ಕಷ್ಟ ಅಷ್ಟೊಂದು ದೊಡ್ಡದಾಗಿದ್ರೆ ಹೇಳಪ್ಪ, ಇಲ್ಲಿರೋರ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು. ನೀನು ಒಬ್ಬನೇ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸ ಗಿಟ್ಟಿಸ್ಕೊ. ಹೇಳೋ ನಿನ್ನ ಕಷ್ಟ ಏನು ಅಂತ. ಅಬ್ಬಾ, ಹಾಂ ದೇವ್ರೆ, ಮೊನ್ನೆ ಯುಗಾದಿ ಹಬ್ಬದ ದಿವಸ ನಾನು ನಮ್ಮಪ್ಪ ನಮ್ಮಮ್ಮ ಒಟ್ಟಿಗೆ ಊಟಕ್ಕೆ ಕೂತಿದ್ವಿ ಸರ್. ನಮ್ಮಪ್ಪಂಗೆ ತಿನ್ನಿಸ್ತಾ ಇದ್ರು ಸರ್. ನಮ್ಮಪ್ಪಂಗೆ ನಮ್ಮಮ್ಮನ ಮೇಲೆ ಲೈಟಾಗಿ ಲವ್ ಆಗ್ಬಿಟ್ಟು ನಮ್ಮಮ್ಮನ ಕೈನ ಕಚ್ಬಿಟ್ಟು ಸರ್. ನಮ್ಮಮ್ಮ ಅದನ್ನ ಮನ್ಸಿಗೆ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ನಮ್ಮಪ್ಪನ ಕೈನ ಜೋರಾಗಿ ಕಚ್ಬಿಟ್ರು ಸರ್. ನಮ್ಮ ಅಪ್ಪನ ಕೋಪ ಜಾಸ್ತಿ ಆಗ್ಬಿಟ್ಟು ನಮ್ಮ ಅಮ್ಮನ ಕೆನಾಗ ಹಂಗೆ ಬಾಯ ಕೆಳದ್ಬಿಟ್ರು ಸರ್. ನಮ್ಮಮ್ಮ ಆಯಿಂಟ್ಮೆಂಟ್ ಹಚ್ಕೊಂಡು ಮೂಲೆ ತಾನೆ ಕೂತ್ಕೊಳ್ಳೋಕ್ಕಾಗ್ಲೇ ಸರ್. ನಮ್ಮಮ್ಮಂಗೆ ಸೀದಾ ಬಂದು ನಮ್ಮ ಅಪ್ಪನ ಮೂಗ್ನೆ ಕಚ್ಚಾಕ್ಬಿಟ್ರು ಸರ್. ಕೋಪ ಬಿಡ್ತದ ಸರ್ ನಮ್ಮ ಅಪ್ಪಂಗೆ. ಸೀದಾ ಬಾಂದಿದೆ ನಮ್ಮ ಅಮ್ಮನ ಕಿವಿಗೆ ಬಾಯ ಕೆಳದ್ಬಿಟ್ರು ಸರ್. ಹಿಂಗೆ ಇಬ್ರು ಜೀವನ ಅಂದ್ರೆ ಬಾರ್ ಆಡ್ತಾ ಇದೆ ಸರ್. ಯಾವಾಗ ಹೋಯ್ತಾರೋ ಗೊತ್ತಾಗ್ತಿಲ್ಲ ಸರ್. ಅವ್ರಿಬ್ರನ್ನ ಕಾಪಾಡ್ಕೋಬೇಕು ಅಂದ್ರೆ ನಂಗೆ ದುಡ್ಡು ಬೇಕು ಸರ್. ನಂಗೆ ದುಡ್ಡು ಬೇಕು ಅಂದ್ರೆ ಈ ಕೆಲಸ ಬೇಕು ಸರ್. ನೋಡಿ ಸರ್, ಎಲ್ಲರೂ ಯುಗಾದಿ ಮಾರನೇ ದಿನ ಹೊಸದಡ್ಕು ಮಾಡ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮ ಏನೋ ಯುಗಾದಿ ದಿನ ಹೊಸದಡ್ಕು ಮಾಡ್ಕೊಂಡ್ಬಿಟ್ಟವ್ರೆ. ಓಕೆ ಬಿಡು, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಬಾಸ್. ಹಲೋ ಸರ್. ವೆಲ್ಕಮ್. ಸಿಟ್ ಡೌನ್. ಥ್ಯಾಂಕ್ ಯು. ಏನು ಇಂಟರ್ವ್ಯೂಗೆ ಈ ಥರ ಬಂದಿದ್ದೀರಾ? ಮೇಡಮ್, ಬಟ್ಟೆ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ನಾನು ಇಲ್ಲಿ ಫ್ಯಾಷನ್ ಶೋಗೆ ಬಂದಿಲ್ಲ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಆಸ್ಕ್ ಕ್ವಶನ್ಸ್ ರಿಗಾರ್ಡಿಂಗ್ ಮೈ ಜಾಬ್. ಏನಪ್ಪ ನಿನ್ನ ಹೆಸರು? ಪ್ರೀತಮ್. ಜಾತಕ ತಂದಿದೀಯಾ ಸರ್? ಬಯೋಡೇಟಾ ಎಲ್ಲ ನೀವೇ ಕೇಳಂಗಿದ್ರೆ ನಾನು ಯಾಕೆ? ಕೇಳಮ್ಮ. ಸೊ ಹೋಟೆಲ್ ಇಂಡಸ್ಟ್ರಿನ ಪ್ರೊಫೆಷನ್ ಆಗಿ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ಮೇಡಮ್, ಮನುಷ್ಯ ಸಾಯ ತನಕ ಸುಸ್ತಾಗದೆ ಮಾಡೋ ಕೆಲಸ ಅಂದರೆ ಚೆನ್ನಾಗಿ ತಿನ್ನೋದು. ಹಾಗಾಗಿ ಕೆಲಸಕ್ಕೆ ತುಂಬ ಡಿಮ್ಯಾಂಡ್ ಇದೆ ಅನಿಸ್ತು, ಅದಕ್ಕೆ ಚೂಸ್ ಮಾಡಿದೆ. ಸೊ ಹೂಸ್ ಯುವರ್ ಫೇವ್ರೆಟ್ ಶೆಫ್? ನಮ್ಮಮ್ಮ. ವಾಟ್? ಹೌದು ಮೇಡಮ್, ನಮಗೆ ರುಚಿ ಅಂದರೆ ಏನು ಅಂತ ಗೊತ್ತಾಗೋದೆ ಅಮ್ಮ ತಿನ್ನಿಸೋ ಮೊದಲನೇ ತುತ್ತಿಂದ. ಆ ಟೇಸ್ಟ್ ಮುಂದೆ ಪ್ರಪಂಚದಲ್ಲಿ ಬೇರೆ ಯಾವ ಟೇಸ್ಟು ಇಲ್ಲ. ತಾಯಿನ ಎಲ್ಲ ಬದಲಾಗೋದಿಲ್ಲ, ಯುಗ ಉರುಳಿ ಕಳೆದೋದರು. ಸ್ಟಾಪ್ ಇಟ್ ಡ್ಯಾಡ್. ಸೂಪರ್ ಅಲ್ಲ ಹುಡುಗ, ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಡ್ಯಾಡ್, ಡೋಂಟ್ ಬಿ ಸಿಲಿ. ಮಾತಾಡೋರ್ಗೆಲ್ಲ ಕೆಲಸ ಕೊಡಕ್ಕಾಗಲ್ಲ. ನಾವು ಬರೀ ಮಾತಾಡೋರಲ್ಲ, ನಾವು ಮಾಡೋ ಅಡುಗೆನ ತಿಂದವರು ಮಾತಾಡ್ಕೊಳ್ಳೋ ಹಾಗೆ ಮಾಡೋರು. ವಾಟ್ ಸ್ಟೈಲ್ ಆಫ್ ಫುಡ್ ಇಸ್ ಯೋರ್ ಸ್ಪೆಷಾಲಿಟಿ? ನಾನೇನೇ ಮಾಡಿದ್ರು ಸ್ಪೆಷಲೇ ಮೇಡಮ್. ಟೆಲ್ ಮಿ ದ ಮೆನು. ಮಂಗಳೂರು ಬನ್ಸ್, ಮೈಸೂರು ಪಾಕ್, ಗೌರಿಪಾಳ್ಯಕ ಚಾಕ್ನ, ದಾವಣಗೆರೆ ಬೆಣ್ಣೆ ದೋಸೆ, ಹುಬ್ಳಿ ಜೋಳದ ರೊಟ್ಟಿ, ಬೆಳಗಾಂ ಕುಂದ, ತಮಿಳುನಾಟೋಡ ಪೊಂಗಲ್, ಕೇರಳത്തിൽ ಆಪಂ, ಆಂಧ್ರವಾಳ ಬಿರಿಯಾನಿ. ನಮ್ಮ ಕರ್ನಾಟಕ ಸ್ಪೆಷಲ್ ಉಪ್ಸಾರು, ಸಪ್ಸಾರು, ಬಸ್ಸಾರು. ಜೊತೆಯಲ್ಲಿ ರಾಗಿ ಮುದ್ದೆನ ಕ್ರಿಕೆಟ್ ಚೆಂಡಿಗಿಂತ ಗುಂಡಿಗೆ, ಹತ್ತಿ ಹಣ್ಣಿಗಿಂತ ಮೆತ್ತಗೆ ಮಾಡ್ತೀನಿ. ನಾವ್ ನಡೆಸ್ತಾ ಇರೋದು ಇಂಟರ್ನ್ಯಾಷನಲ್ ಸ್ಟಾರ್ ಹೋಟೆಲ್, ನಾಟ್ ಸಮ್ ಲೋಕಲ್ ಹೋಟೆಲ್. ಮೆಕ್ಸಿಕನ್ ಟ್ಯಾಕೋಸ್, ಇಟಾಲಿಯನ್ ಪಾಸ್ತಾ, ಪಿಜ್ಜಾ, ಚೈನೀಸ್ ಫ್ರೈಡ್ ರೈಸ್, ನೂಡಲ್ಸ್, ಜಾಪನೀಸ್ ಸುಶಿ, ಸಾಶಿಮೀಸ್, ಅಮೆರಿಕನ್ ಕಾಂಟಿನೆಂಟಲ್ ಫುಡ್. ಏನ್ ಬೇಕು ಮೇಡಮ್? ಹುಡುಗವನಿಗೆ ಹುಲ್ಕಡ್ಡಿನೇ ಆಸರೆ ಅಂತಾರೆ, ಅಂಥದ್ರಲ್ಲಿ ಇವನು ಟೈಟಾನಿಕ್ ತರ ಸಿಕ್ಕಿದ್ದಾನೆ. ಡ್ಯಾಡ್, ಟೈಟಾನಿಕ್ ಶಿಪ್ ಮುಳುಗೋಯ್ತು. ಸೆಂಟಿಮೆಂಟ್ ಬಿಟ್ಟಾಕಮ್ಮ, ಅದ್ರ ಹಿಂದಿರೋ ಎಮೋಷನ್ ಕ್ಯಾಚ್ ಮಾಡೋ. ಹುಡುಗನ ಬಿಡಕ್ಕೆ ಹೋಗ್ಬೇಡ, ಮುಳುಗ್ತಾ ಇರೋ ನಮ್ಮ ಹೋಟ್ಲನ್ನು ಕಾಪಾಡ್ತಾನೆ. ಓಕೆ, ನಿಮ್ನ 3 months ಟ್ರೈನಿಂಗ್ ಅಲ್ಲಿ ಇಟ್ಟಿರ್ತೀವಿ, ಆಮೇಲೆ ಪರ್ಮನೆಂಟ್ ಮಾಡ್ತೀವಿ. 3 months ಟ್ರೈನಿಂಗ್. ಬಟ್ ನಂದೊಂದು ಕಂಡೀಷನ್ ಇದೆ. ಏನದು? ಹೊರಗಡೆ ಗಿರಿ ಅಂತ ಇದ್ದಾನೆ, ಅವನೇ ನಂಗೆ ಅಸಿಸ್ಟೆಂಟ್ ಆಗಿ ಬರಬೇಕು. ಡನ್. ಇನ್ನು ಯಾರ್ಯಾರಿಗೆ ಕೆಲಸ ಕೊಡ್ಬೇಕು ಹೇಳಿ ಪ್ಲೀಸ್. ಡ್ಯಾಡ್, ಆದರೆ ನೀವು ಮಾತ್ರ ನಮ್ಮ ಜೊತೆಗಿರಬೇಕು. ಗುಡ್ ಬೈ ಟು ಬೃಂದಾವನ್ ಗ್ರೂಪ್. ಐ ಮೀನ್ ವೆಲ್ಕಮ್ ಟು ಬೃಂದಾವನ್ ಗ್ರೂಪ್. ಕಾನ್ಫರೆನ್ಸ್ ಎಲ್ಲ ರೆಡಿ ಮಾಡ್ಬಿಡಿ. ಓಕೆ. ಹಲೋ ಸರ್, ಬರಕ್ಕೆ ಹೇಳಿದ್ರಂತೆ. ಡ್ರಿಂಕ್? ಇಲ್ಲ ಸರ್, ನಾನು ಕುಡಿಯಲ್ವಲ್ಲ. ನನ್ನ ಮಗಳ ಬಗ್ಗೆ ಏನನ್ಸುತ್ತೆ ಸರ್? ನಿಮ್ಮ ಮಗಳ ಬಗ್ಗೆ ಸರ್, ನಮ್ಮ ಮನೇಲಿ ಅನ್ನ ಬೇಯ್ತಿರೋದು ಸ್ಟೌವಿಂದ ಅಲ್ಲ ಸರ್, ನಿಮ್ಮ ಮಗಳ ದಯೆಯಿಂದ ಸರ್. ಫ್ಯಾಂಟಾಸ್ಟಿಕ್. ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ಕೇಳು. ನಮ್ಮ ಹೋಟ್ಲು ಇಂಪ್ರೂವ್ ಆಗಿದ್ದು ನೀನು ಬಂದ ಮೇಲೆ. ನಾನಿವತ್ತು ಹ್ಯಾಪಿ ಆಗಿರೋದು ನಿನ್ನಿಂದಲೇ. ನೋಡು, ನಿನಗೆ ಕೆಲಸ ಕೊಟ್ಟು ಬಾಳು ಕೊಟ್ಟಿರೋ ನನ್ನ ಮಗಳಿಗೆ ಕಾಲು ಕೊಡ್ತೀಯಾ ಸರ್? ಐ ಮೀನ್ ಬಾಳು ಕೊಡ್ತೀಯಾ? ಬಾಳು ಅರ್ಥ ಆಗಲಿಲ್ಲ ಸರ್. ಮದುವೆ ಆಗ್ತೀಯಾ ಅಂತ ಕಣಪ್ಪ. ಸರ್, ನೀವು ಟೈಟ್ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಇದೇನು ಸರ್, ಮಕ್ಳಿಗೆ ಚಾಕ್ಲೇಟ್ ಬೇಕಾ ಅನ್ನೋ ಥರ ಕೇಳ್ತಿದ್ದೀರಾ? ನೋ, ಸೀರಿಯಸ್.
ನನ್ನ ಮಗಳಿಗೆ ಎಷ್ಟು ಜನ ಹುಡುಗರನ್ನು ತೋರಿಸಿದ್ರು ಅವಳು ಒಪ್ಪಲಿಲ್ಲ. ಅದು ಯಾಕೋ ಗೊತ್ತಿಲ್ಲ ಪ್ರೀತಮ್, ನಿನ್ನ ಹೆಸರೆತ್ತಿದ್ರೆ ಸಾಕು ಅವಳ ಮುಖದಲ್ಲಿ ನಗು ಕಾಣುತ್ತೆ, ಕಣ್ಣಲ್ಲಿ ಬೆಳಕಿಣುಕುತ್ತೆ. ಅದಕ್ಕೆ ನೀನು ನನ್ನ ಅಳಿಯ ಆಗ್ತೀಯಾ? ಇದು ನನ್ನ ಆಸೆ ಮಾತ್ರ ಅಲ್ಲ, ನನ್ನ ಮಗಳ ಆಸೆನು. ಶಿ ಲವ್ಸ್ ಯು. ಸರ್ ನನಗೊಂದು ನಿಮಿಷ ಕೊಡ್ತೀರಾ? ಟೇಕ್. ಬಂದ್ಬಿಡ್ತೀನಿ ಸರ್. ಅಮ್ಮ, ನೀನು ಯಾವಾಗಲೂ ಹೇಳ್ತಿದ್ದೆ ಮಗನೇ ನಿನ್ನ ಮುಖದಲ್ಲಿ ರಾಜಕಳೆ ಇದೆ, ಒಂದಿನ ದೊಡ್ಡ ಮನುಷ್ಯ ಆಗ್ತೀಯಾ ಅಂತ. ಮಮ್ಮಿ ಟೈಮ್ ಬಂತು, ಮಮ್ಮಿ ಟೈಮ್ ಬಂತು. ಪ್ರೀತು, ನೀನು ಓಕೆ ಮಾಡಿದ್ರೆ ಹೆಂಗಿರ್ತೀಯ ಗೊತ್ತಾ? ಏನ್ ಗುರು ಹೊಡಿತಾ ಲಡ್ಡು? ಕ್ಯೋ ತುಮಾರೆ ಮನ್ ಮೇ ಭಿ ಫೂಟಾ? ಪ್ರೀತಮ್, ಪ್ರೀತಮ್ ಸರ್, ಮನಸ್ಸಿನೊಳಗಡೆ ಓಕೆ ಅಂತ ಇದೆ, ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದೆಯಲ್ವಾ? ಇಲ್ಲ ಸರ್, ಸ್ವಲ್ಪ ಟೆನ್ಷನ್ ಕನ್ಫ್ಯೂಷನ್ ಆಗ್ಬಿಟ್ಟು ಏನ್ ಹೇಳ್ಬೇಕು ಆಗ್ತಿಲ್ಲ. ಟಾಯ್ಲೆಟ್ ಒಳಗಡೆ ಬಂದ ಮೇಲೆ ಟೆನ್ಷನ್ ಯಾಕೆ, ಹೋಗ್ತಾ ಇರಬೇಕು. ಸರ್ ಇಲ್ಲ ಸರ್, ನಾನು ಸ್ವಲ್ಪ ನನ್ನ ತಾಯಿ ಜೊತೆ ಮಾತಾಡ್ಬೇಕು, ಅವರು ಫಸ್ಟ್ ಓಕೆ ಮಾಡಿ. ನಾನು ಹೆಣ್ಣು ನೋಡೋಕೆ ಹೋದಾಗ್ಲೂ ಹಾಗೇನೆ ಟಾಯ್ಲೆಟಿಗೆ ಬಂದ್ಬಿಟ್ಟಿದ್ದೆ ಟೆನ್ಷನ್ಗೆ. ಹುಡುಗ ಟಾಯ್ಲೆಟಿಗೆ ಬಂದ ಅಂದ್ರೆ ಓಕೆ ಅಂತಾನೆ ಅರ್ಥ. ಸರ್ ಹಂಗಲ್ಲ, ನನ್ನ ಮಗಳಿಗೆ ಹೇಳ್ಬಿಡ್ತೀನಿ ಈ ಗುಡ್ ನ್ಯೂಸ್ನ, ಆಯ್ತಾ ಸರ್? ಆಮೇಲೆ ಇವತ್ತಿನಿಂದ ಇನ್ಮೇಲಿಂದ ನೀನೇ ಈ ಹೋಟ್ಲಿಗೆ ಬ್ರೋಕರ್ ಸರ್. ಐ ಮೀನ್ ಓನರ್. ಕಮ್ ಆನ್, ಹಗ್ ಮೀ, ಹಗ್ ಮೀ, ಹಗ್ ಮೀ, ಹಗ್ ಮೀ, ಹಗ್ ಮೀ ಪ್ರೀತು. ಓಕೆ ಬೈ, ಗುಡ್ ಲಕ್, ಗುಡ್ ಲಕ್. ಸರ್ ಇದು ನಮ್ಮ ಡೀಸೆಂಟ್ ಆದ ಲವ್ ಸ್ಟೋರಿ. ಬಾ. ಹುಡುಗಿನ ದುಡ್ಗೋಸ್ಕರ ಮದ್ವೆ ಆಗ್ತಿದ್ದೀರಾ ನೀವು? ರೀ, ಪ್ರಪಂಚದಲ್ಲಿ ಒಬ್ಬೊಬ್ರು ಒಂದೊಂದಕ್ಕೋಸ್ಕರ ಮದುವೆ ಆಗ್ತಾರೆ. ಒಬ್ರು ಕ್ಯಾರೆಕ್ಟರ್ ನೋಡಿ ಮದುವೆ ಆಗ್ತಾರೆ, ಇನ್ನೊಬ್ರು ಸೌಂದರ್ಯ ನೋಡಿ ಮದುವೆ ಆಗ್ತಾರೆ. ಹಾಗೆ ನಾನು ದುಡ್ಡು ನೋಡಿ ಮದುವೆ ಆಗ್ತಾ ಇದ್ದೀನಿ. ನಂದು ತಪ್ಪು ಅನ್ನೋ ತರ ಇದ್ರೆ ಅವ್ರದ್ದೆಲ್ಲಾನು ತಪ್ಪಾನೆ. ಲವ್ ಇಲ್ದೆ ಹೇಗ್ರಿ ಮದ್ವೆ ಆಗ್ತಿದ್ದೀರಾ? ಮದುವೆ ಆದ್ಮೇಲೆ ಲವ್ ಮಾಡಿದ್ರೆ ಆಯ್ತು ಬಿಡಿ. ಹಲೋ ಬಾಸ್. ಏನಿದು ಇಷ್ಟೊತ್ತಲ್ಲಿ ಗಂಟೆ ಸೌಂಡ್ ಬರ್ತಾ ಇದೆ? ಬಾಸ್, ಒಂದು ಸ್ಪೆಷಲ್ ಕ್ಷೇತ್ರಕ್ಕೆ ಬಂದಿದ್ದೀನಿ. ಆ ಕ್ಷೇತ್ರದ ಸ್ಪೆಷಾಲಿಟಿ ಏನು ಅಂದ್ರೆ ದಿನದ 24 hours ಗಂಟೆ ಸೌಂಡ್ ಬರ್ತಾ ಇರಬೇಕು. ಬರ್ಲಿಲ್ಲ ಅಂದ್ರೆ ಪ್ರಪಂಚ ಪ್ರಳಯ ಆಗ್ಬಿಡುತ್ತಂತೆ. ಸೊ ಸ್ಟ್ರೇಂಜ್ ಬಿಲೀಫ್ ಅಲ್ವಾ ಬೇಬಿ? ಹೌದೌದು, ನನಗೂ ಅನ್ಸ್ತು ಬಾಸ್. ಬಟ್ ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಅನ್ಸ್ತಾ ಇದೆ ಗಂಟೆಲಿ ತುಂಬಾ ಪವರ್ ಇದೆ ಅಂತ. ಹೌದಾ? ಸರಿ ಬಾಸ್, ಆಮೇಲೆ ಮಾಡ್ಲಾ? ಯು ನೋ ವಾಟ್, ನಿನ್ ಕೆಲಸ ಎಲ್ಲ ಓಕೆ ಬಾಸ್, ಓಕೆ ಬಾಸ್, ಬಾಯ್ ಬಾಸ್, ಬಾಯ್ ಬಾಸ್, ಗುಡ್ ನೈಟ್. ಇದು ನಮ್ಮ ಸುಳ್ಳು ಸ್ಟೋರಿ. ಪಾಪ ರೀ, ಆ ಹುಡುಗಿಗೆ ಯಾಕೆ ಅಷ್ಟೊಂದು ಸುಳ್ಳು ಹೇಳ್ತೀರಾ? ಆ ಹುಡುಗಿ ನನಗೆ ಸಿಗ್ಲಿ, ನಾನು ಎಲ್ಲ ಹೇಳ್ಬಿಡ್ತೀನಿ. ನಿಮ್ಗೆ ಸಿಗಲ್ಲ, ನೀವು ಹೇಳಕ್ಕಾಗಲ್ಲ ಬಿಡಿ. ಹೌದು, ಎಲ್ರಿ ಕಲ್ತ್ರಿ ಇಷ್ಟೊಂದು ಸುಳ್ಳು ಹೇಳೋದನ್ನ? ರೀ, ಈ ಉದಯ ಟಿವಿ ಕಾಮಿಡಿ ಟೈಮಲ್ಲಿ ಒಬ್ಬ ಬರೋನು, ಅವನಿಂದಾನೇ ನಾನು ಸುಳ್ಳು ಹೇಳೋದು ಕಲ್ತಿದ್ದು. ಕರ್ಮ. ಬರ್ಲಾ? ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ದೇವ್ರೆ, ಖುಷಿ, ಯಾಕೆ ಇಲ್ಲಿ ನಿಂತಿದ್ದೀರಾ? ಅಯ್ಯೋ, ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ. ದೇವರು ನಿಮ್ಮನ್ನ ಅಷ್ಟು ಬೇಗ ಸಾಯಿಸ್ಬೇಕು ಅಂತಿದ್ರೆ ಕುರಿನೋ ಕೋಳಿ ಮಾರಿ ಸಾಯಿಸ್ತಿದ್ದ. ಇಷ್ಟು ಸುಂದರವಾದ ಹುಡುಗಿ ಮಾಡ್ತಿರ್ಲಿಲ್ಲ. ಬೇಡ ಬಿಡ್ರಿ ಕೈನಾ. ಯಾರು ಇಲ್ಲಿ ಸಾಯಕ್ ಬಂದಿರೋದು? ನನಗ್ ಬೇಜಾರಾದಾಗ್ಲೆಲ್ಲ ಇಲ್ಲಿಗೆ ಬರ್ತಿರ್ತೀನಿ. ಬೀಚ್ ಅಂದ್ರೆ ನನಗೆ ತುಂಬಾ ಇಷ್ಟ. ಅದು ನನ್ನ ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡಾ? ಬೇಜಾರಾದಾಗ ಇಲ್ಲೇ ಖುಷಿ, ದೇವ್ರು ಇಲ್ಲಿ ನಿಂತಿದ್ರು ದೇವ್ರಿಗೆ ಚಳಿ ಜರ ಬಂದ್ಬಿಡುತ್ತೆ. ನೀವು ಆರಾಮಾಗಿ ನಿಂತಿದ್ದೀರಲ್ಲ. ಏನೋ ಗೊತ್ತಿಲ್ಲ, ಇಲ್ಲಿ ಬಂದಾಗ್ಲೆಲ್ಲ ಐ ಸ್ಟ್ರಾಂಗ್ಲಿ ಬಿಲೀವ್ ನಮ್ಮ ಅಪ್ಪ ಅಮ್ಮ ನನ್ನ ನೋಡ್ತಿದ್ದಾರೆ ಅಂತ. ಅಪ್ಪ ಅಮ್ಮನ ಎಲ್ಲಿ? ಯಾರು ಕಾಣ್ತಿಲ್ಲ. ಇಲ್ಲ, ಅವ್ರು ಜೀವಂತವಾಗಿಲ್ಲ. ಐ ಆಮ್ ಸಾರಿ. 2 ವರ್ಷದ ಹಿಂದೆ ಸುನಾಮಿ ಬಂದು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಯ್ತು. ಎಲ್ಲೇ ಹೋದ್ರು ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಲೇ ಕರ್ಕೊಂಡು ಹೋಗ್ತಿದ್ರು. ಆದ್ರೆ ಫಸ್ಟ್ ಟೈಮ್ ನಾನೊಬ್ಳನ್ನೇ ಬಿಟ್ಟು ಹೋದ್ರು. ವಾಪಸ್ ಬರ್ಲೇ ಇಲ್ಲ. ಆಗ ವಿಕ್ಕಿ ಅಂತ ಒಬ್ಬ ಫ್ರೆಂಡ್ ನನ್ನ ತುಂಬಾ ಚೆನ್ನಾಗಿ ಕೇರ್ ತಗೊಂಡು ನೋಡ್ಕೋತಿದ್ದ. ನಾನು ಬ್ಲೈಂಡ್ ಆಗಿ ನಂಬಿಟ್ಟೆ ಅವನನ್ನ. ಆಮೇಲೆ ಗೊತ್ತಾಯ್ತು ನಂತರ ತುಂಬಾ ಜನ ಹುಡುಗಿರಿಗೆ ಅವ್ನು ಮೋಸ ಮಾಡಿದಾನೆ ಅಂತ. ನನಗೆ ತುಂಬಾ ಬೇಜಾರಾದಾಗ್ಲೆಲ್ಲ ನಾನು ಇಲ್ಲಿಗೆ ಬರ್ತಿರ್ತೀನಿ. ಖುಷಿ ಅವರೇ,
ನಿಮ್ಮ ಹೆಸರು ಖುಷಿ ಅಲ್ಲ, ನೋವು ಅಂತ ಇಡಬೇಕಾಗಿತ್ತು. ಕರೆಕ್ಟಾಗಿರೋದು ನೋಡಿ. ಅವನು ಯಾರು ವಿಕ್ಕಿನ್ ನೆನ್ಪಿಸ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಿರಲ್ಲ. ನೀವು ಒಂದ್ಸಲ ನಕ್ಕಿದ್ರೆ, ನೀವು ಸ್ಮೈಲ್ ಕೊಟ್ಟಾಗ ಬೀಳುತ್ತಲ್ಲ ನೋಡಿ ನೋಡಿ ಆ ಡಿಂಪಲ್ಗೆ 100 ಜನ ಹುಡುಗರು ಬೀಳ್ತಾರೆ. ಕಮಾನ್ ಚೇರ್. ಅದನ್ನು ಬಿಟ್ಟು ಯಾಕೆ ಹತ್ಕೊಂಡು ನಿಂತಿದ್ದೀರಾ? ಬನ್ನಿ 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 ಬನ್ನಿ, ಓಣಿಲಿಂದ ಬನ್ನಿ.